ಆ ರಾಮನಗರದ ಬೆಟ್ಟದಿಂದ ಆಚೆಗೆ ದಿಲೀಪ್ ಸರ್ ಶಾಶ್ವತವಾಗಿ ನಿದ್ದೆ ಮಾಡ್ತಿದ್ದಾರೆ. ಕೆಲಸದ ಒತ್ತಡದಲ್ಲಿ ಹೈದರಾಬಾದಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಕೊನೆ ಕ್ಷಣದಲ್ಲಿ ಅವ್ರ ಮುಖನೂ ನೋಡೋಕ್ಕಾಗಲಿಲ್ಲ ನನ್ನ ಕೈಲಿ. ಅಟ್ಲೀಸ್ಟ್ ಇವತ್ತು ಹಾಲು ತುಪ್ಪ ಬಿಡ್ತಿದ್ದಾರೆ. ಹೋಗಿ ಮನಸ್ಸಲ್ಲಿ ಇದ್ದು ಬಾರಣೆಲ್ಲ ಕಳ್ಕೊಂಬರೋಣ ಅಂತ ಹೊರಟೆ. 2 ದಿನ ನಿದ್ದೆ ಮಾಡಿದೆ. ದುಃಖ ಗಂಟೆಲಿ ಕಟ್ಕೊಂಡ್ಬಿಟ್ಟಿತ್ತು. ಇವತ್ತು ಆ ಮನುಷ್ಯನ ಸಮಾಧಿ ನೋಡ್ತಿದ್ದಂಗೆ ಬಸ್ಟ್ ಆಗೋಗುತ್ತೆ. ಇದೇ ಬಾರೆಲ್ಲ ಎಳೆದು ಮೇ ಬಿ ಇವತ್ತೊಂದು ದೊಡ್ಡ ನಿದ್ದೆ ಮಾಡ್ತೀನಿ ಅಂತ ಅನ್ಸುತ್ತೆ. ಅವ್ರ ಮಿಸಸ್ ವಿದ್ಯಮಾನ್ ಅವ್ರಿಗೊಂದು ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಹೋಗಿ ಅವ್ರ ಕೈ ಇಟ್ಕೊಂಡೆ. ಅವ್ರು ಹೇಳ್ತಾ ನನ್ನ ಮುಖ ನೋಡ್ಕೊಂಡು, ಪೃಥ್ವಿ ಏನೂ ಆಗಿರಲ್ಲ ಅವ್ರಿಗೆ, ಅವನಿಗೆ ನಗ್ನಗ್ತಾ ಇದ್ದ, ಆರಾಮಾಗಿದ್ದ, ಚೆನ್ನಾಗೇ ಇದ್ದ. ಸಡನ್ ಆಗಿ ಹಿಂಗಾಗೋಯ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವತ್ತು ಆಡ್ಬಿಟ್ಟೆ ಅಂತಂದ್ರು. ಯು ನೋ ವಾಟ್, ಎಂತ ಪ್ರೀತಿ ಅವ್ರದ್ದು ಅಂತಂದ್ರೆ ಒಂಥರ ಹೊಡೆದಾಡದ ಪ್ರೀತಿ. ಸರಿ ಜಗಳ ಮಾಡ್ತಾರೆ ಅಂಡ್ ಅದಕ್ಕಿಂತ ಜಾಸ್ತಿ ಪ್ರೀತಿಸ್ತಾರೆ. ಲವ್ ಬರ್ಡ್ಸ್. ಅವ್ರ ಹತ್ರ ಮಾತಾಡ್ಕೊಂಡು ಹೊರಗಡೆ ಬರ್ತಾ ನನ್ಗೊಂದು ಅನ್ಸಿದ್ ಏನಂತಂದ್ರೆ, ಹಾಗಿದ್ರೆ ನೆನ್ನೆ ನಮ್ಮ ಜೊತೆಗೆ ಇದ್ದವರು ಇವತ್ತಿರಲ್ವಾ? ಮತ್ತೆ ನಾವು ಅವ್ರ ಮೇಲೆ ಇಟ್ಕೊಳ್ಳೋ ನಂಬಿಕೆ, ಕಟ್ಕೊಳ್ಳೋ ಕನಸು ಅದೆಲ್ಲ ಸುಳ್ಳ ಅಂತ. ಅವ್ರ ಸಾವಿರ ವಿಷಯ ಗೊತ್ತಾದಾಗ ನಾನು ಹೈದರಾಬಾದ್ ಶೂಟಲ್ಲಿದ್ದ. ನೀನು ಆ್ಯಕ್ಷನ್ ಹೇಳಬೇಕು, ಐ ಗಾಟ್ ಅ ಕಾಲ್ ದಟ್ ಈ ಥರ ಹೋಗ್ಬಿಟ್ರು ಅಂತ. ಆ್ಯಕ್ಷನ್ದು ಕೂಡ ಹೇಳೋಕ್ಕಾಗಲಿಲ್ಲ ನನಗೆ. ಏನಕ್ಕೆ ಅಂತಂದರೆ ಆ್ಯಕ್ಷನ್ ಹೇಳೋ ರೈಟ್ಸ್ ಕೊಟ್ಟರೆ ಅವರು. ಫಾರ್ ದ ಫಸ್ಟ್ ಟೈಮ್ ನನಗೆ ಸೀನ್ ಪೇಪರ್ ಕೊಟ್ಟು, ಪೃಥ್ವಿ ನೀವು ಡೈರೆಕ್ಟ್ ಮಾಡಿ ಅಂತ ಹೇಳಿದ್ರು ಅವರು. ನನ್ನ ಬೆಳವಣಿಗೆ ಕಾರಣ ಆದರು ಅವರು. ನಾನೊಬ್ಬನೇ ಅಲ್ಲ, ನನ್ನಾಗೆ ಎಷ್ಟೋ ಜನ ಕಲಾವಿದರು, ಎಷ್ಟೋ ಜನ ಟೆಕ್ನಿಷಿಯನ್ಸ್ನ ಬೆಳೆಸ್ತವ್ರು ಅವರು. ಸಚ್ ಎ ಗ್ರೇಟ್ ಮ್ಯಾನ್, ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಅವ್ರು ಡೈರೆಕ್ಟ್ ಮಾಡೋದು ಒಂದು ಸ್ಟೈಲ್ ಇದೆ. ಎಷ್ಟು ಚೆನ್ನಾಗಿ ಒಂದು ಆರ್ಟಿಸ್ಟ್ಗೆ ಅವ್ರು ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಚಿಕ್ಕ ಮಗು ಕೂಡ ಆ್ಯಕ್ಟಿಂಗ್ ಕಲಿದೇ ಆ್ಯಕ್ಟ್ ಮಾಡ್ಬಿಡುತ್ತೆ ಅಷ್ಟು ಚೆನ್ನಾಗಿ. ಒಂದೊಂದು ಮೂಮೆಂಟು, ಒಂದೊಂದು ಡೈಲಾಗ್ದು ವೇರಿಯೇಷನ್ನು, ಮೂಡು, ಪ್ರತಿ ಒಂದು ಸೆಟ್ ಮಾಡ್ಕೊಡ್ತಾರೆ ಅವರು. ಅಷ್ಟು ನೀಟಾಗಿ ಆ್ಯಕ್ಟ್ ಮಾಡಿಸ್ತಾರೆ ಅವರು. ಐ ಡೋಂಟ್ ನೋ, ಮೇ ಬಿ ಅವರಿಂದ ನನಗೊಂದಷ್ಟು ಗಿಫ್ಟ್ ಸಿಗ್ತೇನೋ, ನನ್ನ ಡೈರೆಕ್ಷನ್ಗೊಂದಷ್ಟು ಹೆಲ್ಪ್ ಆಯ್ತೇನೋ. ಅವ್ರು ಯಾವಾಗ ನಂಗೆ ಸಿಕ್ಕರು, ಏನು ಪೃಥ್ವಿ ಯಾವಾಗ ಮದುವೆ ಅಂತ ಕೇಳೋರು. ಆಮೇಲೆ ಯಾವತ್ತೂ ಕೇಳಲ್ಲ. ಅವ್ರಿಗೆ ಯಾವತ್ತೂ ನಾನು ಕಾಲ್ ಮಾಡೋಕ್ಕಾಗಲ್ಲ. I miss you, sir. And I love you, sir.